ಸ್ವಾತಿ ಯಾವ ದಿನ ತವರಿನಿಂದ ಮರಳಿ ಬಂದಿದ್ದಳೋ ಆಗಿನಿಂದ ಅವಳಲ್ಲಿ ಏನೋ ಬದಲಾವಣೆ ಆಗಿರುವುದನ್ನು ಸಂಜು ಗಮನಿಸಿದ್ದ. ಮೊದಲಾದರೆ ಸಂಜು ಆಫೀಸಿಗೆ ಹೋಗುವ ಮುನ್ನವೇ ಸ್ವಾತಿ ಅವನ ಎಲ್ಲಾ ವಸ್ತುಗಳನ್ನು ತಯಾರಿ ಮಾಡಿ ಇಟ್ಟಿರುತ್ತಿದ್ದಳು. ಅವನ ಎಲ್ಲ ಅವಶ್ಯಕತೆಗಳ ಗಮನ ಇಡುತ್ತಿದ್ದಳು. ನಾಷ್ಟಾ, ಟಿಫನ್, ವಾಚ್, ಮೊಬೈಲ್, ವ್ಯಾಲೆಟ್, ಪೆನ್, ಕರ್ಚೀಫ್ ಎಲ್ಲವನ್ನು ಟೇಬಲ್ ಮೇಲೆ ಇಟ್ಟು ಮತ್ತೇನಾದರೂ ಉಳಿದಿದೆಯೇ ಅಂತ ಯೋಚಿಸುತ್ತಿದ್ದಳು. ಅವನು ಸ್ನಾನ ಮಾಡಿ ಹೊರಗೆ ಬಂದರೆ ಸಾಕು, ಇಸ್ತ್ರಿ ಮಾಡಿದ ಬಟ್ಟೆ, ಪಾಲಿಶ್ ಮಾಡಿದ ಬೂಟು ಎಲ್ಲವೂ ತಯಾರಾಗಿ ಸಿಗುತ್ತಿತ್ತು. ಪ್ರತಿ ರಾತ್ರಿ ಒಳ್ಳೆಯ ಊಟ, ರವಿವಾರ ವಿಶೇಷವಾದ ಮಧ್ಯಾಹ್ನದ ಊಟ ಸಂಜುವಿಗೆ ಸಿಗುತ್ತಿತ್ತು. ಸುಂದರವಾಗಿದ್ದ ಮನೆ, ಸದಾ ಯಾವತ್ತೂ ಮುಗುಳ್ನಗೆಯಲ್ಲಿ ಮತ್ತು ಕಣ್ಣಲ್ಲಿ ಪ್ರೀತಿಯ ಸಾಗರವನ್ನ ತುಂಬಿಕೊಂಡು ತನ್ನ ಸೇವೆಯಲ್ಲಿ ತೊಡಗಿರುತ್ತಿದ್ದ ಸ್ವಾತಿಯ ಮುಖ ಮತ್ತು ಸ್ವಭಾವ ತವರಿನಿಂದ ಬಂದಾಗಿನಿಂದ ಸ್ವಲ್ಪ ಬೇರೆ ಆಗಿಯೇ ಸಂಜುವಿಗೆ ಕಾಣುತ್ತಿತ್ತು. ಈಗ ಅವನಿಗೆ ಯಾವುದೇ ವಸ್ತುವು ಅದರ ಜಾಗದಲ್ಲಿ ಸಿಗುತ್ತಿರಲಿಲ್ಲ. ಅವನು ಬಾಯ್ಬಿಟ್ಟು ಕೇಳಿದಾಗ ಕೂಡಲೇ ಅಸಂಬದ್ಧವಾದ ಉತ್ತರ ಸಿಗುತ್ತಿತ್ತು. ಸ್ವಲ್ಪ ನೀವೇ ಖುದ್ದಾಗಿ ಮಾಡಿಕೊಳ್ಳಿ, ನಾನೊಬ್ಬಳೆ ಏನು ಅಂತ ಮಾಡಲಿ ಅಂತ. ಸ್ವಾತಿಯ ಬದಲಾದ ಈ ನಡವಳಿಕೆಯ ಕಾರಣ ತಿಳಿಯಲು ಸಂಜು ತನ್ನ ಬುದ್ಧಿಯ ಕುದುರೆಯನ್ನು ಅಲ್ಲಿ ಇಲ್ಲಿ ಓಡಾಡಿಸಲು ಪ್ರಯತ್ನಿಸಿದ. ಆ ದಿನ ಆಫೀಸಿನ ಒಬ್ಬಳು ಹಳೆಯ ಸೆಕ್ರೆಟರಿ ನನಗೆ ಹುಷಾರಿಲ್ಲದ ಸುದ್ದಿ ಕೇಳಿ ನನ್ನನ್ನು ನೋಡಲು ಮನೆಗೆ ಬಂದಿದ್ದಳು. ಈ ವಿಷಯಕ್ಕಾಗಿ ಸ್ವಾತಿ ಏನಾದರೂ ತಪ್ಪು ತಿಳಿದುಕೊಂಡಳ? ಇಲ್ಲದಿದ್ದರೆ ಸ್ವಾತಿಯ ಹೊಸ ಅತ್ತಿಗೆ ಪ್ರೇಮ ಅವಳಿಗೆ ಏನಾದರೂ ಕಲಿಸಿ ಕಳುಹಿಸಿಕೊಟ್ಟಳ? ಬಹಳ ಜೋರಿದ್ದಂತೆ ಕಾಣುತ್ತಾಳೆ ಅವಳ ಅತ್ತಿಗೆ. ಒಂದು ವೇಳೆ ಆಫೀಸ್ನಲ್ಲಿ ನನಗೆ ಬಹಳ ಕೆಲಸ ಇರುವುದರಿಂದ ಇತ್ತೀಚೆಗೆ ನಾನು ಅವಳಿಗೆ ಹೆಚ್ಚು ಸಮಯ ಕೊಡಲು ಆಗುತ್ತಿಲ್ಲ. ಆದ್ದರಿಂದ ಮನೆಯಲ್ಲಿ ಒಬ್ಬಳೇ ಇದ್ದು ಬಹುಶಃ ಅವಳಿಗೆ ಬೇಜಾರಾಗಿರಬಹುದು. ಅವಳ ತವರು ಮನೆ ಕೂಡು ಕುಟುಂಬದ್ದಾಗಿದೆ. ಈಗ ನಮಗೆ ಮಗುವೂ ಆಗಿಲ್ಲ. ಆಗಿದ್ದರೆ ಅವಳ ಮನಸ್ಸು ಮಗುವಿನ ಮೇಲೆ ಇರುತ್ತಿತ್ತು. ಆದರೆ ಅವಳೇ ಖುದ್ದಾಗಿ ಹೇಳಿದ್ದಾಳೆ, 2-3 ವರ್ಷ ಮಕ್ಕಳ ಬಗ್ಗೆ ಯೋಚಿಸುವುದು ಬೇಡ ಅಂತ. ನಾನು ಎಷ್ಟು ಕೇಳಿದರೂ ಇತ್ತೀಚೆಗೆ ಅವಳು ಸರಿಯಾಗಿ ಉತ್ತರ ಕೂಡ ಕೊಡುತ್ತಿಲ್ಲ ಅಂತ ಸಂಜು ಯೋಚಿಸುತ್ತಲೇ ಇದ್ದ. ರೀ ಸಂಜು, ನಾನು ಅಡಿಗೆ ಮಾಡಿ ಇಟ್ಟಿದ್ದೇನೆ, ಹಚ್ಚಿಕೊಂಡು ಊಟ ಮಾಡಿ. ಉಳಿದಿದ್ದನ್ನು ಫ್ರಿಡ್ಜ್ನಲ್ಲಿ ತೆಗೆದಿಡಿ. ನಾನು ಬರುವುದು ಲೇಟ್ ಆಗಬಹುದು. ಫ್ರೆಂಡ್ಸ್ ಮನೆಯಲ್ಲಿ ಕಿಟಿ ಪಾರ್ಟಿ ಇದೆ, ನಾನಲ್ಲಿಗೆ ಹೊರಟಿದ್ದೇನೆ ಅಂತ ಸ್ವಾತಿಯ ಚಪ್ಪಟೆ ಧ್ವನಿ ಕೇಳಿದಾಗ ಸಂಜು, ರವಿವಾರದಂದು ಕಿಟಿ ಪಾರ್ಟಿ ಯಾರು ಆಯೋಜಿಸುತ್ತಾರೆ? ಗಂಡಸರೆಲ್ಲರೂ ಇದೊಂದೇ ದಿನ ಮನೆಯಲ್ಲಿ ಇರುತ್ತಾರೆ ಅಂತ ಹೇಳಿದ. ನಾವೆಲ್ಲ ಮಹಿಳೆಯರು ಪ್ರತಿದಿನ ಮನೆಯಲ್ಲೇ ಬಿದ್ದಾಡುತ್ತೇವೆ, ನಮ್ಮದೇನಾಗಬೇಕು? ನಾಳೆಯಿಂದ ನಿಮ್ಮ ಮಡಿ ಬಟ್ಟೆಗಳನ್ನ ಬೆಡ್ ಮೇಲೆ ಇಟ್ಟಿರುತ್ತೇನೆ, ಅವನ್ನು ಮಡಚಿ ಜೋಪಾನವಾಗಿ ತೆಗೆದಿಟ್ಟುಕೊಳ್ಳಿ. ಆ ಕೆಲಸವನ್ನು ನನಗೇಕೆ ಬಿಟ್ಟು ಹೋಗುತ್ತೀರಿ ಅಂತ ನನಗೆ ಅರ್ಥವಾಗುತ್ತಿಲ್ಲ ಅಂತ ಬೇಸರದಿಂದ ಹೇಳಿ ದಡಾರನೆ ಬಾಗಿಲು ಹಾಕಿಕೊಂಡು ಹೋದಳು. ಆಗ ಸಂಜು ಯೋಚನೆಯಲ್ಲಿ ಮುಳುಗಿದ. ಮೊದಲು ಕೂಡ ನಾನು ಏನು ಮಾಡದೆ ಹಾಗೆಯೇ ಹೋಗುತ್ತಿದ್ದೆ. ಆಗ ಅವಳು ಎಲ್ಲಾ ಕೆಲಸವನ್ನ ಖುಷಿಯಾಗಿ ಮಾಡುತ್ತಿದ್ದಳು. ಈಗ ನಾನು ಅಂತದ್ದೇನೋ ಮಾಡಿದ್ದೇನೆ ಅವಳಿಗೆ? ಬರೀ ಸಿಡುಕಿನಲ್ಲೇ ಇರುತ್ತಾಳಲ್ಲ. ಆಯ್ತು, ನಾನು ಇನ್ನು ಮುಂದೆ ಅವಳಿಗೆ ಹೆಚ್ಚು ಒತ್ತಡ ಹಾಕುವುದಿಲ್ಲ. ನನ್ನ ಕೆಲಸವನ್ನು ನಾನೇ ಖುದ್ದಾಗಿ ಮಾಡಿಕೊಳ್ಳುತ್ತೇನೆ ಅಂತ ಯೋಚಿಸುತ್ತಾ ಹಾಗೋ ಹೀಗೋ ಮಾಡಿ ಊಟ ಮಾಡಿದ. ಸ್ವಾತಿಯು ಬರೀ ಕಿಚಡಿಯನ್ನೇ ಮಾಡಿರಲಿ, ಆದರೆ ಅವಳ ಕೈಯಿಂದ ಮಾಡಿದ ಅಡುಗೆ ತುಂಬಾ ರುಚಿಕರವಾಗುತ್ತಿತ್ತು. ಅದೇ ಕಾರಣಕ್ಕೆ ಸಂಜುವಿಗೆ ಹೊರಗೆ ಊಟ ಮಾಡುವ ಅಭ್ಯಾಸ ತಪ್ಪಿ ಹೋಗಿತ್ತು. ಆದರೆ ಈಗ ಅಡುಗೆಗೆ ಒಮ್ಮೊಮ್ಮೆ ಉಪ್ಪು ಹೆಚ್ಚಿಗೆ ಆಗಿದ್ದರೆ ಒಮ್ಮೊಮ್ಮೆ ಕಡಿಮೆ ಆಗಿರುತ್ತದೆ. ಅರೆ ಬೆಂದ ಪಲ್ಲೆ, ಅರೆಬೆರೆ ಸುಟ್ಟ ರೊಟ್ಟಿ, ಅಷ್ಟಕ್ಕೂ ಆಗಿದ್ದಾದರೂ ಏನು ಅವಳಿಗೆ ಅಂತ ಯೋಚಿಸಿ ಸಂಜು ಹೈರಾಣಾಗಿ ಹೋದ. ಅವನಿಗೆ ಏನೂ ತಿಳಿಯುತ್ತಿರಲಿಲ್ಲ. ಸಂಜು ಹಾಗೂ ಸ್ವಾತಿಯ ಮದುವೆಯಾಗಿ ಈಗ ಕೇವಲ 1 ವರ್ಷವಾಗಿತ್ತು. 1 ವರ್ಷವನ್ನು ಅವರು ತುಂಬಾ ಸುಂದರವಾಗಿ ಕಳೆದಿದ್ದರು. ಪರಸ್ಪರ ಒಬ್ಬರಿಗೊಬ್ಬರು ತುಂಬಾ ಖುಷಿಯಾಗಿದ್ದರು ಮತ್ತು ಪರಸ್ಪರ ಒಬ್ಬರಿಗೊಬ್ಬರು ಬಹಳ ಕಾಳಜಿ ಮಾಡುತ್ತಿದ್ದರು. ಈಗ 1 ತಿಂಗಳ ಹಿಂದೆ ಸ್ವಾತಿಯು ತನ್ನ ತವರಿಗೆ ಹೋಗಿದ್ದಳು. 1 ತಿಂಗಳು ತವರಿನಲ್ಲಿ ಕಳೆದು ಯಾವಾಗ ಮರಳಿ ಇಲ್ಲಿಗೆ ಬಂದಳೋ ಆಗಿನಿಂದ ಅವಳ ನಡವಳಿಕೆಯಲ್ಲಿ ತುಂಬಾ ವ್ಯತ್ಯಾಸ ಆಗಿತ್ತು. ಇದನ್ನೆಲ್ಲ ಯೋಚಿಸಿ ಸಂಜು ತನ್ನ ಮನಸ್ಸಿನಲ್ಲಿಯೇ, ನಡಿ ಮಗನೇ ನಡಿ, ಹಾಸ್ಟೆಲಿನ ದಿನಗಳನ್ನ ನೆನಪಿಸಿಕೊ. ಇಂದು ನನ್ನ ಸ್ವಾತಿಯನ್ನು ಖುಷಿಯಾಗಿಸಲು ಏನಾದರೂ ಸ್ವಲ್ಪ ಒಳ್ಳೆಯ ಕೆಲಸವನ್ನ ಮಾಡು. ಅವಳು ಮನೆಗೆ ಬರುವುದರೊಳಗೆ ರಾತ್ರಿಯ ಊಟಕ್ಕೆ ಅವಳಿಗೆ ಇಷ್ಟವಾದ ಒಳ್ಳೆಯ ಅಡುಗೆಯನ್ನ ಮಾಡು. ಯಾವತ್ತೂ ಅವಳೇ ಅಡುಗೆ ಮಾಡುತ್ತಾಳೆ. ಅವಳಿಗಾಗಿ ನಾನು ಕೂಡ ಯಾವಾಗಲಾದರೂ ಏನನ್ನಾದರೂ ಮಾಡಬೇಕು ಅಂತ ಅಂದುಕೊಂಡ. ಮತ್ತೆ ಸ್ವಾತಿಗೆ ಕಿಚ್ಚ ಸುದೀಪ್ ಅಂದರೆ ಇಷ್ಟ ಅಂತ ಅವನಿಗೆ ಹೊಳೆಯಿತು. ಮೊದಲು ನೈಟ್ ಶೋದ ಪೈಲ್ವಾನ್ ಮೂವಿಯ ಟಿಕೆಟ್ ಬುಕ್ ಮಾಡಬೇಕು ಅಂದುಕೊಳ್ಳುತ್ತಾ ಅವನು ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ. ಅದು ಬಹಳಷ್ಟು ಕಷ್ಟಪಟ್ಟು ಇಬ್ಬರಿಗೂ ಇಷ್ಟವಾದ ಅಡುಗೆಯನ್ನು ತಯಾರಿಸಿದ. ಸ್ವಾತಿ ಮನೆಗೆ ಬಂದು ಅವನ ಪ್ರಯತ್ನವನ್ನ ನೋಡಿ ಮನಸ್ಸಿನಲ್ಲಿಯೇ ತುಂಬಾ ಖುಷಿಯಾದಳು ಮತ್ತು ತನ್ನ ಖುಷಿಯನ್ನು ಹೊರಗೆ ಹಾಕಿ ತೋರಿಸಿಕೊಡಲಿಲ್ಲ.
ಅವಳು ಇದನ್ನೇ ಬಯಸಿದ್ದಳು. ಸಂಜು ಯಾವುದೇ ವಿಷಯಕ್ಕೂ ತನ್ನನ್ನ ಅವಲಂಬಿಸಬಾರದು ಅಂತ. ಮನೆಗೆ ಬಂದ ನಂತರ ಅವಳು ಎಗ್ ಕರಿಯನ್ನ ಸ್ವಲ್ಪ ಸರಿಪಡಿಸಿದಳು. ರಾತ್ರಿಯ ಊಟವು ಮೌನವಾಗಿಯೇ ಮುಗಿಯಿತು. ಸಿನಿಮಾ ನೋಡುವಾಗಲೂ ಸ್ವಾತಿ ಸುಮ್ಮನೆ ಕುಳಿತಿದ್ದಳು. ಅವಳ ಮೌನ ಸಂಜುನನ್ನು ಕೆರಳಿಸುತ್ತಿತ್ತು. ಅದಕ್ಕಾಗಿ ಅವನು, ಸ್ವಾತಿ, ಏನಾದರೂ ವಿಷಯ ಇದ್ದರೆ ನನಗೆ ಹೇಳು. ನನ್ನಿಂದ ಏನಾದರೂ ತಪ್ಪು ಆಗಿದೆಯಾ? ಅಥವಾ ಇತ್ತೀಚೆಗೆ ನನ್ನೊಂದಿಗೆ ಇರಲು ನಿನಗೆ ತೊಂದರೆ ಅನಿಸುತ್ತಿದೆಯಾ ಅಂತ ಕೇಳಿದ. ಅವನ ಪ್ರಶ್ನೆಗೆ ಸ್ವಾತಿ ಉತ್ತರಿಸದೆ ಮೆಲು ಧ್ವನಿಯಲ್ಲಿ, ನಿಮಗೆ ಕನ್ನಡ ಫಿಲ್ಮ್ ಇಷ್ಟ ಆಗದೆ ಇರುವಾಗ ನನಗೆ ಇಷ್ಟವಾಗುವ ಫಿಲ್ಮ್ ಟಿಕೆಟ್ ತರಬಾರ್ದಿತ್ತು. ನೀವು ನಿಮ್ಮ ಗೆಳೆಯರನ್ನ ಕರೆದುಕೊಂಡು ನಿಮಗೆ ಇಷ್ಟವಾಗುವ ಯಾವುದಾದರೂ ಹಿಂದಿ ಮೂವಿಗೆ ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು. ನನ್ನ ಸಲುವಾಗಿ ಬಲವಂತವಾಗಿ ಕನ್ನಡ ಫಿಲ್ಮ್ ನೋಡುವ ಜರುರತ್ತೇನಿತ್ತು ಅಂತ ಹೇಳಿದಳು. ಅವಳ ಮಾತನ್ನು ಕೇಳಿ ಸಂಜು ಅವಳ ಮುಖವನ್ನೇ ನೋಡುತ್ತಾ ಕುಳಿತ. ಯಾವ ಸ್ವಾತಿಯು ಗೆಳೆಯರೊಂದಿಗೆ ಹೋಗುವುದು ಬೇಡ ಅಂತ ಹೇಳಿ ತನ್ನೊಂದಿಗೆ ಕನ್ನಡ ಮೂವಿ ನೋಡಲು ಹಠ ಮಾಡುತ್ತಿದ್ದಳೋ, ಈಗ ಅವಳೇ ಉಲ್ಟಾ ಮಾತು ಹೇಳುತ್ತಿದ್ದಾಳೆ. ನನ್ನನ್ನೇಕೆ ಹೀಗೆ ಪೀಡಿಸುತ್ತಿದ್ದಾಳೆ? ಒಂದು ವೇಳೆ ತನ್ನ ಹೃದಯದಲ್ಲಿ ಮತ್ಯಾರಿಗಾದರೂ ಜಾಗ ಮಾಡಿಕೊಟ್ಟಳೆ ಅಂತ ತನ್ನ ಮನದಲ್ಲಿ ಯೋಚಿಸಿ ಒಮ್ಮೆ ತನ್ನ ತಲೆಯನ್ನ ಜಾಡಿಸಿದ. ಹೀಗೆ ಅವಳು ಯೋಚನೆಯನ್ನಾದರೂ ಹೇಗೆ ಮಾಡುತ್ತಾಳೆ? ನನ್ನನ್ನು ಹುಚ್ಚಿಯ ಹಾಗೆ ಪ್ರೀತಿಸುವ ಸ್ವಾತಿ ಹೀಗೆ ಮಾಡಲು ಎಂದೂ ಸಾಧ್ಯವೇ ಇಲ್ಲ. ನನ್ನ ಕೆಲಸಗಳನ್ನು ನಾನೇ ಮಾಡಿಕೊಳ್ಳಬೇಕು ಅಂತ ಅವಳು ಬಯಸಿದ್ದಾಳಲ್ಲ, ಮಾಡಿಕೊಂಡರಾಯಿತು. ಆಗಲಾದರೂ ಅವಳು ಖುಷಿಯಿಂದ ಇರುತ್ತಾಳಲ್ಲ, ಆಗ ನನಗೆ ನನ್ನ ಮೊದಲಿನ ಸ್ವಾತಿ ಮರಳಿ ಸಿಗುತ್ತಾಳೆ ಅಂತ ಯೋಚಿಸಿದ. ಮತ್ತು ಒಂದೆರಡು ತಿಂಗಳಲ್ಲಿ ಸಂಜು ತನ್ನಲ್ಲಿ ತಾನು ಬಹಳ ಬದಲಾವಣೆ ಮಾಡಿಕೊಂಡ. ರವಿವಾರಕ್ಕೊಮ್ಮೆ ತನ್ನ ಬಟ್ಟೆಗಳನ್ನು ತಾನೇ ತೊಳೆದು ಹಾಕುತ್ತಿದ್ದ. ಸ್ವಲ್ಪ ಬಟ್ಟೆಗಳನ್ನು ತಾನೇ ಇಸ್ತ್ರಿ ಮಾಡಿಕೊಳ್ಳುತ್ತಿದ್ದ ಮತ್ತು ಸ್ವಲ್ಪ ಬಟ್ಟೆಗಳನ್ನು ಹೊರಗೆ ಇಸ್ತ್ರಿ ಮಾಡಿಸಿ ತರುತ್ತಿದ್ದ. ವಾಚು, ವಾಲೆಟ್, ಮೊಬೈಲ್, ಚಾರ್ಜರ್ ಅಂತ ಒಂದೊಂದು ವಸ್ತುವನ್ನು ಧ್ಯಾನದಿಂದ ಇಟ್ಟುಕೊಳ್ಳುತ್ತಿದ್ದ. ಅವುಗಳಿಗಾಗಿ ಸ್ವಾತಿಯನ್ನು ಬೇಜಾರು ಪಡಿಸುತ್ತಿರಲಿಲ್ಲ. ಹೊಟ್ಟೆ ತುಂಬಾ ಊಟ ಮಾಡುವ ಹಾಗೆ ರುಚಿಕರವಾಗಿ ಅಡಿಗೆ ಮಾಡುವುದನ್ನ ಕಲಿತ. ಆಫೀಸ್ಗೆ ಹೋಗುವ ಮುನ್ನ ತನ್ನ ರೂಮನ್ನು ನೀಟಾಗಿ ಜೋಡಿಸಿಟ್ಟು ಹೋಗುತ್ತಿದ್ದ. ಸ್ವಾತಿ ಈಗಲಾದರೂ ಖುಷಿಯಾಗುತ್ತಿದೆಯಾ ಅಂತ ಸಂಜು ಕೇಳಿದಾಗ ಅವಳು ನಸುನಗುತ್ತಿದ್ದಳು. ಆದರೆ ಸಂಜು ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವುದನ್ನ ನೋಡಿ ಅವಳ ಒಳ ಮನಸ್ಸು ತುಂಬಾ ದುಃಖಿಸುತ್ತಿತ್ತು. ಆದರೆ ಹಾಗೆ ಮಾಡುವುದು ಅವಳಿಗೆ ಅನಿವಾರ್ಯವಾಗಿತ್ತು. ರೀ ಸಂಜು, ಹೊಸದಾಗಿ ಒಂದು ಹಿಂದಿ ಮೂವಿ ಬಂದಿದೆ, ಹೋಗಿ ನಿಮ್ಮ ಗೆಳೆಯರನ್ನ ಕರೆದುಕೊಂಡು ಹೋಗಿ ನೋಡಿ ಬನ್ನಿ ಅಂತ ಒಮ್ಮೆ ಸ್ವಾತಿ ಹೇಳಿದಾಗ ಸಂಜು, ಸ್ವಾತಿ, ಹೀಗೆ ನನ್ನನ್ನು ನಿನ್ನಿಂದ ಏಕೆ ದೂರ ಮಾಡಲು ನೋಡುತ್ತೀಯ? ಇದರಿಂದ ನಿನಗೆ ಎಂತಹ ಖುಷಿ ಸಿಗುತ್ತದೆ ಅಂತ ನನಗೆ ಅರ್ಥವಾಗುತ್ತಿಲ್ಲ. ನಾನೀಗ ನಿನಗೆ ಸರಿಯಾದ ಜೋಡಿ ಅಲ್ಲವೇ ಅಂತ ವಿಚಿತ್ರದಿಂದ ಕೇಳಿದ. ಸಂಜು, ನೀವು ಸರಿಯಾಗಿಯೇ ಇದ್ದೀರಿ ಮತ್ತು ನಿಮಗಾಗಿ ಆ ಸುಧಾ ದೊಡ್ಡಮ್ಮ ಸರಿಯಾದ ಹುಡುಗಿಯನ್ನೇ ಆರಿಸಿದ್ದಳು. ಅವಳ ನಾದಿನಿಯ ಮಗಳು ಸಂಜಳನ್ನು. ಖಂಡಿತವಾಗಿ ಅವಳು ನಿಮಗೆ ಎಲ್ಲಾ ರೀತಿಯಿಂದಲೂ ಮ್ಯಾಚ್ ಆಗುತ್ತಿದ್ದಳು. ಅವಳಿನ್ನೂ ಮದುವೆ ಮಾಡಿಕೊಂಡಿಲ್ಲ. ನನ್ನ ಸಲುವಾಗಿ ಅವಳೊಂದಿಗೆ ನಿಮ್ಮ ಸಂಬಂಧ ಆಗುತ್ತಾ ನಿಂತಿತ್ತು. ಸುಧಾ ದೊಡ್ಡಮ್ಮ ಇದೇ ಕಾರಣಕ್ಕೆ ಇದುವರೆಗೂ ನಿಮ್ಮ ಮೇಲೆ ಬೇಜಾರು ಮಾಡಿಕೊಂಡಿದ್ದಾಳೆ. ಅವಳ ಬೇಜಾರನ್ನು ನೀವು ದೂರ ಮಾಡುವ ಹಾಗಿದ್ದರೆ ಹೇಳಿ ಅಂತ ಸ್ವಾತಿಯು ಛೇಡಿಸುವ ಹಾಗೆ ಕೇಳಿದಾಗ ಸಂಜು, ಎಲ್ಲಿಂದ ಇಷ್ಟು ಹಳೆಯ ಮಾತನ್ನ ನೆನಪಿಸಿಕೊಂಡು ಕುಳಿತೆ ನೀನು? ನಾವಿಬ್ಬರು ಒಬ್ಬರಿಗೊಬ್ಬರು ಇಷ್ಟಪಟ್ಟೆವು, ಪ್ರೀತಿ ಮಾಡಿದೆವು, ಮದುವೆಯೂ ಆದೆವು. ಈಗ ಆ ಹಳೆಯ ಮಾತುಗಳು ಎಲ್ಲಿಂದ ಬಂದವು? ಆಯ್ತು, ನನಗೆ ಆಫೀಸ್ಗೆ ಲೇಟ್ ಆಗುತ್ತಿದೆ, ನಾನು ಹೋಗಿ ಬರುತ್ತೇನೆ, ಸಂಜೆ ಮಾತನಾಡೋಣ, ರಿಲ್ಯಾಕ್ಸ್ ಅಂತ ಹೇಳಿದ. ಮತ್ತು ಪ್ರತಿ ಸಲದ ಹಾಗೆ ಹೊರಗೆ ಹೋಗುವಾಗ ಅವನು ಸ್ವಾತಿಯ ಹಣೆಗೆ ಮುತ್ತು ಕೊಟ್ಟು, ಸ್ವಾತಿ, ನೀನೇನಾದರೂ ಮಾಡಿಕೊ, ಏನಾದರೂ ಹೇಳು, ಆದರೆ ನಾನು ನಿನ್ನನ್ನ ಪ್ರೀತಿಸುತ್ತೇನೆ ಮತ್ತು ಯಾವತ್ತಿಗೂ ಪ್ರೀತಿಸುತ್ತಾ ಇರುತ್ತೇನೆ. ನಾನಿನ್ನು ಬರಲೆ ಸ್ವೀಟಿ ಅಂತ ಹೇಳುತ್ತಾ ಅವನು ಆಫೀಸ್ಗೆ ಹೋದನು. ಇದನ್ನೇ ನಾನೀಗ ಬಯಸುತ್ತಿಲ್ಲ ಸಂಜು, ನಿನಗೆ ನಾನು ಏನು ಹೇಳಲು ಸಹ ಆಗುತ್ತಿಲ್ಲ ಅಂತ ಮನಸ್ಸಿನಲ್ಲೇ ಗುಣಗುಣುತ್ತಾ ಸ್ವಾತಿಯು ಬಹಳ ಹೊತ್ತಿನವರೆಗೂ ಅಳುತ್ತಾ ಕೂದಳು. ನಾಳೆಯೇ ಅವಳಿಗೆ ಮುಂಬೈಗೆ ಹೊರಡುವುದಿತ್ತು, ಮತ್ತೆಂದು ಮರಳಿ ಬಾರದಿರಲಿಕ್ಕೆ. ಅವಳು ತನ್ನನ್ನು ತಾನು ಹೇಗೋ ಮಾಡಿ ಸಂಭಾಳಿಸಿಕೊಂಡಳು ಮತ್ತು ಸಣ್ಣದಾದ ಬ್ಯಾಗಿನಲ್ಲಿ ತನ್ನ ಸಾಮಾನುಗಳನ್ನ ಪ್ಯಾಕ್ ಮಾಡಿಕೊಂಡಳು. ಸಂಜು ಮನೆಗೆ ಬಂದಾಗ ಸ್ವಾತಿಗೆ ಅವನಿಗೆ ಹೇಳಲು ಧೈರ್ಯ ಬರಲಿಲ್ಲ. ಸಂಜು ಸ್ವಾತಿಯ ಸಪ್ಪೆ ಮುಖ ನೋಡಿ, ನಿನ್ನ ಆರೋಗ್ಯ ಏಕೋ ಸರಿಯಿಲ್ಲ ಅಂತ ಕಾಣುತ್ತದೆ ಸ್ವಾತಿ ಅಂತ ಹೇಳುತ್ತಾ ತನ್ನ ಡ್ರೆಸ್ ಚೇಂಜ್ ಮಾಡಿದ. ಮತ್ತೆ ಅವಳಿಗೆ ನೀರು ತಂದು ಕೊಡುವುದು, ಒಮ್ಮೆ ಚಹಾ ಕಾಫಿ ಮಾಡಿ ತಂದು ಕೊಡುವುದು, ಹಣೆ ಮುಟ್ಟಿ ನೋಡುವುದು ಮಾಡುತ್ತಾ, ಡಾಕ್ಟರನ್ನು ಕರೆಸಲೆ ಅಂತ ಬಹಳ ಅಸ್ವಸ್ಥಳಂತೆ ಕಾಣುತ್ತಿದ್ದ ಅವಳನ್ನ ನೋಡಿ ಸಂಜು ಕೇಳಿದಾಗ ಅವಳು, ರೀ, ಏಕಿಷ್ಟು ಗಾಬರಿಯಾಗುತ್ತೀರಿ? ಏನೂ ಇಲ್ಲ, ಸ್ವಲ್ಪ ತಲೆನೋವಿದೆ ಅಷ್ಟೇ. ನಿದ್ದೆ ಮಾಡಿ ಬೆಳಗ್ಗೆ ಎದ್ದರೆ ಎಲ್ಲಾ ಸರಿಯಾಗುತ್ತದೆ, ನೀವೀಗ ಮಲಗಿಕೊಳ್ಳಿ ಅಂತ ಹೇಳಿದಳು.
ಆದರೆ ಸಂಜು ಕೇಳದೆ ಎಣ್ಣೆಯ ಬಾಟಲಿಯನ್ನ ತಂದ. ಅದರ ಮುಚ್ಚಳವನ್ನ ತೆಗೆಯುವಾಗ ಮುಚ್ಚಳವು ಕೈ ಜಾರಿ ಮಂಚದ ಕೆಳಗೆ ಹೋಯಿತು. ಅವನು ಮುಚ್ಚಳವನ್ನ ಹುಡುಕಲು ಬಗ್ಗಿ ನೋಡಿದಾಗ ಅವನ ದೃಷ್ಟಿ ಪ್ಯಾಕ್ ಆಗಿದ್ದ ಬ್ಯಾಗ್ ಮೇಲೆ ಹೋಯಿತು. ಅರೆ, ಈ ಬ್ಯಾಗ್ ಇಲ್ಲೇಕಿದೆ? ಯಾರು ಎಲ್ಲಿಗೆ ಹೊರಟಿದ್ದಾರೆ ಅಂತ ವಿಚಿತ್ರದಿಂದ ಕೇಳಿದಾಗ ಸ್ವಾತಿಯು, ಹಾ ರೀ ಸಂಜು, ನಾನು ನಾಳೆಯೇ ಮುಂಬೈಗೆ ಹೊರಡಬೇಕಿದೆ. ಆಕಾಶ್ ನನ್ನನ್ನು ಕರೆಯಲು ನಾಳೆ ಬೆಳಗ್ಗೆ ಇಲ್ಲಿಗೆ ತಲುಪುತ್ತಾನೆ. ಅದು ನನ್ನ ಸ್ನೇಹಿತೆ ಸುಮಾಳ ತಂಗಿಯ ಮದುವೆ ಇದೆ. ಅವರಿಗೆ ಯಾರು ಇಲ್ಲದ ಕಾರಣ ಅವರು ಗಾಬರಿಯಾಗಿದ್ದಾರೆ. ಡಿಪ್ರೆಷನ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಆಗಿದ್ದಳು. ಎಲ್ಲ ತಯಾರಿ ಮಾಡಬೇಕು. ಆಕಾಶ್ನನ್ನು ಕಳುಹಿಸಿ ನನ್ನನ್ನು ಕರೆಸಿಕೋ ಅಂತ ಅಮ್ಮನಿಗೆ ರಿಕ್ವೆಸ್ಟ್ ಮಾಡಿದ್ದೆ. ನಿಮಗೂ ರಿಕ್ವೆಸ್ಟ್ ಮಾಡಿ ಕೇಳಿಕೊಳ್ಳಲು ಸುಮಾಳಿಂದ ನನಗೆ ಫೋನ್ ಬಂದಿತ್ತು. ಆಗ ನಾನು, ಸಂಜು ನನಗೆ ಹೋಗಬೇಡ ಅಂತ ಹೇಳುವುದಿಲ್ಲ. ಕೇವಲ 1 ತಿಂಗಳ ಏಕೆ, 6 ತಿಂಗಳು ಬೇಕಾದರೂ ನನ್ನನ್ನು ಇರಿಸಿಕೋ. ತಮ್ಮ ಎಲ್ಲಾ ಕೆಲಸವನ್ನು ತಾವೇ ಮಾಡಿಕೊಳ್ಳುವ ಅಭ್ಯಾಸ ಮಾಡಿಕೊಂಡಿದ್ದಾರೆ ಅವರು. ಈಗ ಒಬ್ಬರೇ ಇರುವುದಕ್ಕೆ ಅವರಿಗೇನು ತೊಂದರೆ ಹಾಗೂ ಬೇಜಾರು ಆಗುವುದಿಲ್ಲ ಅಂತ ಹೇಳಿದೆ. ನಾನು ಸರಿಯಾಗಿ ಹೇಳಿದೆ ತಾನೆ ಅಂತ ಸ್ವಾತಿ ಸಂಜುವನ್ನ ಕೇಳುತ್ತಾ ಮುಗುಳ್ನಕ್ಕಳು. ಆದರೆ ಇಷ್ಟು ಪ್ರೀತಿ ಮಾಡುವ ಪತಿಗೆ ಅನಿವಾರ್ಯವಾಗಿ ಕಟ್ಟುಕತೆ ಹೇಳುವಾಗ ಅವಳ ಮನಸ್ಸಿಗೆ ತುಂಬಾ ನೋವು ಅನಿಸಿತು. ಆದರೆ ಎಷ್ಟು ದಿನ ನಾನು ಒಂಟಿಯಾಗಿರುವುದು ಹೇಗೆ? ನೀನೇನಾದರೂ ಮೊದಲೇ ತಿಳಿಸಿದ್ದರೆ ಅಂತ ಒಮ್ಮೆಲೆ ಹೈರಾಣಾಗಿ ಸಂಜು ಕೇಳಿದ. ರೀ, ಒಂಟಿಯಾಗಿರುವುದನ್ನ ರೂಢಿ ಮಾಡಿಕೊಳ್ಳಬೇಕು. ಎಲ್ಲ ರೀತಿಯಿಂದ ಸ್ವಾವಲಂಬಿಯಾಗಿರಬೇಕು. ಅಚಾನಕ್ಕಾಗಿ ಇಬ್ಬರಲ್ಲಿ ಒಬ್ಬರು ಹೋದರೆ ಇನ್ನೊಬ್ಬರು ನನಗೆ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತ ಅಳುತ್ತಾ ಕೂರಬಾರದು ಅಂತ ಹೇಳುವಾಗ ಅವಳು ನಗುತ್ತಿದ್ದಳು. ಸುಮ್ಮನಿರು, ಇದೇನು ಅಪಶಕನ ಮಾತನಾಡುತ್ತಿದ್ದೀಯಾ? ನೀನು ಮದುವೆಗೆ ಹೋಗಲೇಬೇಕು ಅಂದರೆ ನಾನು ನಿನ್ನನ್ನ ತಡೆಯುವುದಿಲ್ಲ. ಮರಳಿ ಯಾವಾಗ ಬರುವೆ ಅದನ್ನ ಹೇಳು. ಮದುವೆಗಾಗಿ ಅಂದರೆ 10 ದಿನ ಬಹಳ ಆಗುತ್ತದೆ. 1 ತಿಂಗಳು ಹೋಗಿ ಏನು ಮಾಡುತ್ತೀಯಾ? ಆದರೆ ಇರಲಿ ಹೋಗು, ಪ್ರತಿದಿನ ಅವಶ್ಯವಾಗಿ ಫೋನ್ ಮಾಡುತ್ತಾ ಇರಬೇಕು. ಆಯ್ತು, ಈಗ ಮಲಗು ಅಂತ ಹೇಳಿ ಸಂಜು ಸುಮ್ಮನೆ ಹಣೆಯ ಮೇಲೆ ಕೈ ಇಟ್ಟು ಮಲಗಿದ. ಆ ರಾತ್ರಿ ಬೇಜಾರಿನಿಂದ ಬರೀ ಮಗ್ಗಲು ಬದಲಿಸುತ್ತಲೇ ಕಳೆಯಿತು. ಮಾರನೇ ದಿನ ಬೆಳಗ್ಗೆ 8 ಗಂಟೆ ಅನ್ನುವಷ್ಟರಲ್ಲಿ ಸ್ವಾತಿಯ ಸಹೋದರ ಆಕಾಶನು ಮನೆಗೆ ಬಂದ. ಅಕ್ಕ ಅಕ್ಕ ಅನ್ನುತ್ತಾ ಅವನು ಒಳಗೆ ಬಂದಾಗ ಅವಳಿನ್ನೂ ಎದ್ದಿಲ್ಲ, ಮಲಗಿದ್ದಾಳೆ. ನಿನ್ನೆ ಅವಳ ಆರೋಗ್ಯ ಸ್ವಲ್ಪ ಸರಿ ಇರಲಿಲ್ಲ. ಒಂಥರ ಏನೇನೋ ಮಾತನಾಡುತ್ತಿದ್ದಳು. ಅದಕ್ಕಾಗಿ ಅವಳನ್ನು ಇದುವರೆಗೂ ಎಬ್ಬಿಸಿಲ್ಲ ಅಂತ ಸಂಜು ಹೇಳಿದಾಗ ಆಕಾಶನು, 1 ಗಂಟೆಗೆ ಫ್ಲೈಟ್ ಇದೆ ಮಾವ, ಲೇಟ್ ಆಗಬಾರದು ಅಂತ ಹೇಳಿದ. ಹಾ, ನಾನೀಗ ಅವಳನ್ನು ಎಚ್ಚರಿಸಲಿಕ್ಕೆ ಹೊರಟಿದ್ದೆ. ನನಗೆ ನಿನ್ನೆ ರಾತ್ರಿಯೇ ತಿಳಿದಿದ್ದು. ಚಹಾ ಕುದಿಯಿತು, ನೀನು ಅವಳನ್ನ ಎಚ್ಚರಿಸು, ನಾನು ಚಹಾ ಹಾಕಿಕೊಂಡು ತರುತ್ತೇನೆ ಅಂತ ಸಂಜು ತನ್ನ ಅಳಿಯನನ್ನ ರೂಮಿಗೆ ಕಳುಹಿಸಿದ. ಅಕ್ಕ ಹೇಳು, ನಾನು ಬಂದಾಯಿತು, ಹೋಗೋದು ಬೇಡವೇ? ಲೇಟ್ ಆಗುತ್ತದೆ ಅಂತ ಆಕಾಶನು ಸ್ವಾತಿಯನ್ನ ಎಚ್ಚರಿಸಿದ. ಸ್ವಾತಿಯು ಹೇಳುತ್ತಲೇ, ಎಷ್ಟು ಲೇಟ್ ಆಗಬೇಕೋ ಅದು ಆಗಿಬಿಟ್ಟಿದೆ ಆಕಾಶ್, ಮತ್ತೆ ಇನ್ನೆಷ್ಟು ಆಗುತ್ತದೆ ಅಂತ ನಿರಾಸೆಯಿಂದ ಹೇಳಿದಾಗ ಆಕಾಶನು, ನೀನೇಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಲು ಅಲ್ಲಿಯೇ ಉಳಿಯಲಿಲ್ಲ? ಪ್ರಯತ್ನ ಮಾಡಬಹುದಿತ್ತಲ್ಲ, ಮಾವನಿಗೆ ಹೇಳಲಿಕ್ಕೆ ನೀನೇಕೆ ಬಿಡಲಿಲ್ಲ ಅಂತ ಸ್ವಾತಿಯ ತಮ್ಮ ಅವಳ ಭುಜ ಹಿಡಿದು ಅಸಹಾಯಕನಾಗಿ ಅವಳ ಪಕ್ಕ ಕುಳಿತ ಮತ್ತು ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ನನ್ನ ಹತ್ರ ಸಮಯ ಬಹಳ ಕಡಿಮೆ ಇತ್ತು ಆಕಾಶ್, ಬಹಳ ಅಂದರೆ ನಾನೆಷ್ಟು ಸುಧಾರಿಸುತ್ತಿದ್ದೆ ನಿನಗೆ ಗೊತ್ತೇ ಇದೆ. ನಾನಿಲ್ಲದೆ ಬದುಕಲು ನಿನ್ನ ಮಾವನನ್ನ ನಾನು ರೆಡಿ ಮಾಡಬೇಕಿತ್ತು. ನೀನೀಗ ಶಾಂತ ರೀತಿಯಿಂದ ಇರು ಸಾಕು ಅಂತ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಸ್ವಾತಿಯು ತಮ್ಮನ ಕಣ್ಣಿಂದ ಸತತವಾಗಿ ಬರುತ್ತಿದ್ದ ಕಣ್ಣೀರನ್ನು ಒರೆಸಿದಳು. ಯಾವಾಗ ಸಂಜು ರೂಮಿನ ಕಡೆಗೆ ಬರುವ ಹೆಜ್ಜೆಯ ಸಪ್ಪಳ ಕೇಳಿಸಿತೋ ಆಗ ಆಕಾಶನು ತಟ್ಟನೆ ತನ್ನ 2 ಕೈಗಳಿಂದ ತನ್ನ ಕಣ್ಣೀರನ್ನು ಒರೆಸಿಕೊಂಡ ಮತ್ತು ಸಾಮಾನ್ಯವಾಗಿ ಕಾಣಿಸಿಕೊಳ್ಳಲು ಪ್ರಯತ್ನಿಸಿದ. ಸ್ವಾತಿಯು ಹೊರಡುತ್ತಾ ಸಂಜುವಿಗೆ ಊಟ ತಿಂಡಿಯನ್ನು ಸರಿಯಾದ ಸಮಯಕ್ಕೆ ತಿನ್ನುವಂತೆ ಮತ್ತು ಅನೇಕ ಸಲಹೆಗಳನ್ನು ಕೊಡುತ್ತಲೇ ಇದ್ದಳು. ಹೆಚ್ಚಿಗೆ ಫೋನ್ ಕಾಲ್ ಮಾಡಬೇಡಿ, ನೀನಿಲ್ಲದೆ ಸಂಜುವಿಗೆ ಇರಲು ಆಗುತ್ತಿಲ್ಲ ಅಂತ ಎಲ್ಲರೂ ನನ್ನನ್ನು ಛೇಡಿಸುತ್ತಾರೆ ಅಂತ ಹೇಳಿದಾಗ ಸಂಜು, ಸರಿ ಸ್ವಾತಿ, ಈಗ ಹೆಚ್ಚಿಗೆ ದುಃಖಿಸಬೇಡ, ಚಿಂತಿಸಬೇಡ. ನೀನೇ ಅಲ್ಲವೇ ಇಷ್ಟು ಸುದೀರ್ಘ ಕಾರ್ಯಕ್ರಮ ಹಾಕಿಕೊಂಡಿದ್ದು. ನೀನು ಸ್ನೇಹಿತೆಯ ಮದುವೆಗೆ ಹೊರಟಿದ್ದೀಯಾ, ಸಂತೋಷದಿಂದ ಹೋಗಿ ಬಾ. ಖಂಡಿತವಾಗಿ ನನ್ನ ಚಿಂತೆ ಮಾಡಬೇಡ, ನಾನೆಲ್ಲವನ್ನು ನೋಡಿಕೊಳ್ಳುತ್ತೇನೆ, ಸರಿಯಾಗಿ ಇರುತ್ತೇನೆ, ನೋಡುತ್ತಿರು ಅಂತ ಆಶ್ವಾಸನೆ ಕೊಟ್ಟನು. ವಿಮಾನ ನಿಲ್ದಾಣದಲ್ಲಿ ಒಳಗೆ ಹೋಗುವಾಗ ಸ್ವಾತಿಯು ಸಂಜುವಿನ ಕೈ ಬಿಟ್ಟಾಗ ಅವಳಿಗೆ ತನ್ನಿಂದ ಇಡೀ ಜಗತ್ತನ್ನೇ ಕಳೆದುಕೊಂಡಂತೆ ಭಾಸವಾಯಿತು. ಕೊನೆಯ ಬಾರಿಗೆ ಸಂಜುವನ್ನ ಮನಸೋ ಇಚ್ಛೆ ನೋಡಬೇಕು ಅಂತ ಸ್ವಾತಿಯ ಮನಸ್ಸಾಗಿತ್ತು. ಆದರೆ ಬಹಳ ಕಷ್ಟಪಟ್ಟು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಮೆಲ್ಲಗೆ ಬಾಯ್ ಹೇಳಿದಳು. ಮುಗುಳ್ನಗುತ್ತಾ ಕೈ ಬೀಸಿ ಚಕ್ಕನೆ ತನ್ನ ಮುಖ ತಿರುಗಿಸಿಕೊಂಡಳು. ಕಣ್ಣಲ್ಲಿ ತುಂಬಿ ಬಂದಿದ್ದ ಮಳೆಯ ಮೋಡಗಳು ಜೋರಾಗಿ ಸುರಿಯುವುದನ್ನ ಅವಳಿಂದ ನಿಲ್ಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಸ್ವಾತಿಯು ಮುಂಬೈ ತಲುಪಿ ಈಗ ಕೇವಲ 2 ದಿನವಾಗಿತ್ತು.
ಮುಂದಿನ ಶುಕ್ರವಾರ ಮುಂಬೈಯಲ್ಲಿ ತನ್ನ ಮೀಟಿಂಗ್ ಇದೆ ಅಂತ ಸಂಜುವಿಗೆ ತನ್ನ ಆಫೀಸ್ನಲ್ಲಿ ತಿಳಿಯಿತು. ಈ ಸುದ್ದಿ ಕೇಳಿ ಅವನು ಖುಷಿಯಿಂದ ಕುಣಿದಾಡಿದ. ಅವನು 2-3 ಬಾರಿ ಸ್ವಾತಿಗೆ ಫೋನ್ ಕಾಲ್ ಮಾಡಿ ತಿಳಿಸಬೇಕು ಅಂತ ಪ್ರಯತ್ನಿಸಿದ. ಆದರೆ ಫೋನ್ ತಾಗಲಿಲ್ಲ. ಅಚಾನಕ್ ಆಗಿ ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವನು ಯೋಚಿಸಿದ. ಮುಂಬೈ ತಲುಪುತ್ತಲೇ ಸ್ವಾತಿಯ ತವರು ಮನೆಗೆ ತಲುಪಿದ ಸಂಜು ಆಕಾಶನಿಗೆ, ಸ್ವಾತಿಗೆ ಫೋನೇ ತಾಗುತ್ತಿಲ್ಲ, ಇಂದು 3 ಗಂಟೆಗೆ ನನಗೆ ಇಲ್ಲಿ ಮೀಟಿಂಗ್ ಇದೆ, ಸ್ವಾತಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಮಾಡಿದ್ದೇನೆ. ಆಕಾಶ್, ಬೇಗನೆ ಸ್ವಾತಿಯ ಸ್ನೇಹಿತೆ ಸುಮಾಳ ಅಡ್ರೆಸ್ ಕೊಡು ಅಂತ ಅವಸರ ಮಾಡಿ ಕೇಳಿದಾಗ ಆಕಾಶನು ಗಾಬರಿ ಹಾಗೂ ಬೇಸರದಿಂದ ಮಾವನನ್ನ ನೋಡುತ್ತಾ ನಿಂತ ಮತ್ತು ಒಮ್ಮೆಲೆ ಎಚ್ಚೆತ್ತುಕೊಂಡು, ಅರೆ ಮಾವ, ನೀವು ಅನ್ನುತ್ತಾ ಸಂಜುವಿನ ಕಾಲಿಗೆ ನಮಸ್ಕರಿಸಿದ. ನಾನು ಅಲ್ಲಿಗೆ ಹೊರಟಿದ್ದೇನೆ ಬನ್ನಿ ಅಂತ ಕರೆದುಕೊಂಡು ಹೋಗಲು ನಿಂತಾಗ ಸಂಜು, ಅರೆ ಒಳಗೆ ಅತ್ತೇನಾದರೂ ಭೇಟಿಯಾಗಿ ಬರುತ್ತೇನೆ ತಡಿಯೇ ಅಂತ ಹೇಳಿದ. ಎಲ್ಲರೂ ಅಲ್ಲಿಯೇ ಇದ್ದಾರೆ ಮಾವ ಅಂತ ಆಕಾಶನು ಏಕದೃಷ್ಟಿಯಿಂದ ಹೊರಗೆ ನೋಡುತ್ತಾ ಮೆಲ್ಲಗೆ ಹೇಳಿದ. ಅರೆ ನೀನೆಲ್ಲಿ ಕಳೆದು ಹೋಗಿದ್ದೀಯಾ ಆಕಾಶ್, ಬಹುಶಃ ನಿನಗೂ ಬೇಗನೆ ಮದುವೆ ಮಾಡಬೇಕಿದೆ ಅಂತ ತಮಾಷೆಯಾಗಿ ಹೇಳಿದ. ಅರೆ ಇದೆಲ್ಲಿ ಕರೆದುಕೊಂಡೇ ಬಂದೆ ನೀನು? ಟಾಟಾ ಮೆಮೊರಿಯಲ್, ಯಾರಿದ್ದಾರಿಲ್ಲಿ? ಏನಾದರೂ ಹೇಳು ಆಕಾಶ್ ಅಂತ ಸಂಜು ಸಂಶಯ ಭರಿತ ಗಾಬರಿಯಲ್ಲಿ ಮುಳುಗಿದ. ಆಕಾಶನು ಏನೂ ಮಾತನಾಡದೆ ಮಾವನ ಕೈ ಹಿಡಿದು ಸೀದಾ ತನ್ನ ಅಕ್ಕ ಸ್ವಾತಿ ಇದ್ದಲ್ಲಿ ಕರೆದುಕೊಂಡು ಹೋದ ಮತ್ತು ಅವನ ಅಕ್ಕನ ಹತ್ತಿರ ಹೋಗಿ, ಸಾರಿ ಅಕ್ಕ, ನಾನು ನಿನಗೆ ಮಾಡಿದ್ದ ಪ್ರಾಮಿಸ್ ಪೂರ್ತಿ ಮಾಡಲಾಗಲಿಲ್ಲ, ಮತ್ತೆ ಮುಂದೆ ಅನ್ನುತ್ತಾ ಅವನು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದ. ಮನಸ್ಸಿಗೆ ಬೇಡವೆನಿಸಿದರೂ ಸ್ವಾತಿಯ ಕಣ್ಣುಗಳು ಸಂಜುವನ್ನ ನೋಡಲು ಹಾತೊರೆಯುತ್ತಿದ್ದವು. ನಿನ್ನನ್ನು ಕಣ್ತುಂಬ ನೋಡಿ ನಾನು ನೆಮ್ಮದಿಯಿಂದ ಹೋಗುತ್ತೇನೆ ಅನ್ನುವ ಭಾವನೆ ಆ ಕಣ್ಣುಗಳಲ್ಲಿ ಮೂಡಿತ್ತು. ಸ್ವಾತಿಯು ಸಂಜುವಿನ ಕೈ ಬಿಗಿಯಾಗಿ ಹಿಡಿದುಕೊಂಡಳು. ಅಚಾನಕ್ಕಾಗಿ ಅವಳ ಬಿಗಿ ಹಿಡಿತ ಸಡಿಲವಾಗುತ್ತಾ ಹೋಯಿತು. ಅವಳು ಪ್ರಜ್ಞೆ ಕಳೆದುಕೊಂಡಳು. ಸ್ವಾತಿ, ನಾನು ನಿನಗೆ ಏನೂ ಆಗಲು ಬಿಡುವುದಿಲ್ಲ. ನೀನೇಕೆ ನನಗೆ ಈ ವಿಷಯವನ್ನು ತಿಳಿಯಲಾರದಂತೆ ಗೌಪ್ಯವಾಗಿ ಇಟ್ಟೆ? ಡಾಕ್ಟರ್, ಸಿಸ್ಟರ್ ಅಂತ ಒಂದೇ ಸಮನೆ ಅರಚಿದ. ನೀವು ಹೊರಗೆ ಹೋಗಿ ಪ್ಲೀಸ್, ಧೈರ್ಯ ಇಟ್ಟುಕೊಳ್ಳಿ. ನಾನು ಇವರಿಗೆ 2-3 ತಿಂಗಳು ಹಿಂದೆಯೇ ಹೇಳಿದ್ದೆ. ಇವರು ಟ್ರೀಟ್ಮೆಂಟ್ಗಾಗಿ ತುಂಬಾ ಲೇಟ್ ಆಗಿ ಬಂದಿದ್ದರು. ಇವರಿಗೆ ಕ್ಯಾನ್ಸರ್ನ ಲಾಸ್ಟ್ ಸ್ಟೇಜ್ ಇತ್ತು. ಈಗ ಏನು ಮಾಡಲು ಸಾಧ್ಯವಿಲ್ಲ ಅಂತ ಡಾಕ್ಟರ್ ಒಳಗೆ ಬಂದು ಹೇಳಿದಾಗ ಸಂಜು, ಇದೇನು ಹೇಳುತ್ತಿದ್ದೀರಿ ಡಾಕ್ಟರ್? ನಿಮ್ಮಿಂದ ಸಾಧ್ಯವಿಲ್ಲ ಅಂದರೆ ಅದು ಬೇರೆ ಮಾತು. ನಾನು ಇವಳ ಟ್ರೀಟ್ಮೆಂಟ್ಗಾಗಿ ಅಮೆರಿಕಕ್ಕೆ ಕರೆದುಕೊಂಡು ಹೋಗುತ್ತೇನೆ. ನೀವು ಕೂಡಲೇ ಡಿಸ್ಚಾರ್ಜ್ ಮಾಡಿ. ನಾನು ನಿನಗೆ ಏನೂ ಆಗಲು ಬಿಡುವುದಿಲ್ಲ ಸ್ವಾತಿ, ಕೂಡಲೇ ಬಂದೆ ಅಂತ ಹೇಳುತ್ತಾ ಅವನು ಹೊರಗೆ ಓಡಿದ. ಸಂಜು ತನ್ನೆಲ್ಲ ಶಕ್ತಿ ಮತ್ತು ಬುದ್ಧಿ ಉಪಯೋಗಿಸಿ ತರಾತುರಿಯಲ್ಲಿ ಅಮೆರಿಕಕ್ಕೆ ಹೋಗುವ ವ್ಯವಸ್ಥೆ ಮಾಡಿದ. 2 ದಿನದ ನಂತರ ಸಂಜು ಸ್ವಾತಿಯ ಜೊತೆ ಲುಫ್ತಾನ್ಸ್ ವಿಮಾನದಲ್ಲಿ ಅದೇ ಭರವಸೆ ಇಟ್ಟುಕೊಂಡು ಹಾರುತ್ತಿದ್ದ. ನೀನಿಲ್ಲದೆ ನಾನು ಬದುಕುವುದಿಲ್ಲ ಸ್ವಾತಿ ಅಂತ ಸಂಜು ಸ್ವಾತಿಯ ಕಿವಿಯಲ್ಲಿ ಮೆಲ್ಲನೆ ಹೇಳುತ್ತಾ ಪ್ರತಿ ಸಲದ ಹಾಗೆ ಅವಳ ಹಣೆಗೆ ಮುತ್ತಿಟ್ಟ. ಆದರೆ ಇಂದು ಸಂಜುವಿನ ಮುಖ ಕಣ್ಣೀರಿನಿಂದ ಹಸಿಯಾಗಿತ್ತು. ಅಮೆರಿಕ ತಲುಪಿದ ನಂತರ ಸಂಜು ಒಳ್ಳೆ ಡಾಕ್ಟರ್ ಸಂಪರ್ಕ ಮಾಡಿದ. ಮೊದಲ ಸ್ವಲ್ಪ ದಿನಗಳು ಸ್ವಾತಿಯ ಪರಿಸ್ಥಿತಿ ಗಂಭೀರವಾಗಿತ್ತು. ಆದರೆ ಸಂಜುವಿನ ದನಿವರಿಯದ ಕಾಳಜಿ ಮತ್ತು ಸ್ವಾತಿಗೆ ಜೀವನದ ಬಗ್ಗೆ ಇದ್ದ ಸಕಾರಾತ್ಮಕ ಭಾವನೆಯು ಅವಳಲ್ಲಿ ಧೈರ್ಯ ತುಂಬಿತ್ತು. ಚಿಕಿತ್ಸೆಯ ಸಮಯದಲ್ಲಿ ಸಂಜು ಪ್ರತಿ ಕ್ಷಣವೂ ಅವಳೊಂದಿಗೆ ಇರುತ್ತಿದ್ದ. ಅವಳನ್ನು ಚೆನ್ನಾಗಿ ಕಾಳಜಿ ಮಾಡಿದ. ಅವಳಿಗೆ ಧೈರ್ಯ ತುಂಬಿದ. ಸ್ವಲ್ಪವಾಗಿ ಸ್ವಾತಿಯ ಆರೋಗ್ಯದಲ್ಲಿ ಸುಧಾರಣೆ ಕಾಣತೊಡಗಿತು. ಅವಳ ಚೇತರಿಕೆ ನಿಧಾನವಾಗಿದೆ, ಆದರೆ ಸಾಧ್ಯವಿದೆ ಅಂತ ಡಾಕ್ಟರ್ ಹೇಳಿದ್ದರು. ನಾನೆಂದು ನಿನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ ಅಂತ ಸಂಜು ಸ್ವಾತಿಗೆ ಮಾತು ಕೊಟ್ಟ. ಒಂದಿನ ಆಸ್ಪತ್ರೆಯ ಹೂದೋಟದಲ್ಲಿ ಕುಳಿತು ಸ್ವಾತಿಯು ಸಂಜುವಿನ ಕೈ ಹಿಡಿದು, ಬಹುಶಃ ನಾನು ಸೋಲು ಒಪ್ಪಿಕೊಂಡಿದ್ದೆ, ಆದರೆ ನಿಮ್ಮ ಪ್ರೀತಿಯು ನನಗೆ ಬದುಕಲಿಕ್ಕೆ ಹೊಸ ಭರವಸೆಯನ್ನ ಕೊಟ್ಟಿತು ಅಂತ ಹೇಳಿದಾಗ ಸಂಜುವಿನ ಕಣ್ಣಲ್ಲಿ ಕಣ್ಣೀರು ಬಂದಿತು. ಆದರೆ ಈ ಸಲ ಅದು ಖುಷಿಯ ಕಣ್ಣೀರಾಗಿತ್ತು, ಆನಂದ ಬಾಷ್ಪ ಆಗಿತ್ತು. ಸಂಜುವಿನ ಪ್ರೀತಿ ಮತ್ತು ವಿಶ್ವಾಸದ ಫಲವಾಗಿ ಸ್ವಾತಿಯು ಕೆಲವೇ ತಿಂಗಳಲ್ಲಿ ಪೂರ್ತಿಯಾಗಿ ಆರೋಗ್ಯವಂತಳಾದಳು ಮತ್ತು ಅವರಿಬ್ಬರು ಜೀವನದ ಎಲ್ಲಾ ಸಣ್ಣ ಹಾಗೂ ದೊಡ್ಡ ಕ್ಷಣಗಳನ್ನು ಹೀಗೆ ಒಟ್ಟಿಗೆ ಸಂತೋಷದಿಂದ ಕಳೆಯಬೇಕು ಅಂತ ನಿರ್ಧರಿಸಿಕೊಂಡರು. ಮನೆಗೆ ಮರಳಿದ ಕೂಡಲೇ ಸಂಜು ತನ್ನ ಆಫೀಸಿನ ಕೆಲಸಕ್ಕೆ ಸ್ವಲ್ಪ ದಿನಗಳವರೆಗೆ ಮತ್ತೆ ರಜೆ ತೆಗೆದುಕೊಂಡ ಮತ್ತು ಸ್ವಾತಿಯ ಜೊತೆಗೆ ಸ್ವಲ್ಪ ಕಾಲ ಸುತ್ತಾಡಿ ಹೊಸ ಜೀವನ ಪ್ರಾರಂಭಿಸಲು ನಿರ್ಧರಿಸಿದ. ಸಂಜುವಿನ ಜೊತೆಗೆ ಸುತ್ತಾಡಲು ಹೋಗುವ ಸಮಯ ಸ್ವಾತಿಯು ತನ್ನ ಮನಸ್ಸಿನಲ್ಲಿ ಖಂಡಿತವಾಗಿ ನಿಜವಾದ ಪ್ರೀತಿಯು ಎಲ್ಲಾ ಕಷ್ಟಗಳನ್ನ ಜಯಿಸಬಲ್ಲದು ಮತ್ತು ನಾವು ಭರವಸೆ ಮತ್ತು ನಂಬಿಕೆ ಅನ್ನುವುದನ್ನ ಎಂದಿಗೂ ಬಿಡಬಾರದು ಅಂತ ಯೋಚಿಸುತ್ತಿದ್ದಳು. ಸ್ನೇಹಿತರೆ, ಸಂಜು ಸ್ವಾತಿಯನ್ನ ಉಳಿಸಿಕೊಳ್ಳಲು ಪಟ್ಟ ಕಷ್ಟದ ಕತೆ ನಿಮಗೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ, ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.